ನಮ್ಮ ಬಿಹೇವಿಯರಿಂದನೇ ನಮ್ಮ ಎಷ್ಟೊಂದು ಪ್ರಾಬ್ಲಮ್ಸ್ ಸಾಲ್ವ್ ಆಗ್ಲೂಬೋದು, ಜೊತೆಗೆ ಎಷ್ಟೊಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ಲೂಬೋದು. ನಿಜ ಹೇಳ್ತೀನಿ ಫ್ರೆಂಡ್ಸ್, ನಾವು ಹೆಂಗೆ ಬಿಹೇವ್ ಮಾಡ್ತೀವಿ, ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ, ನಮ್ಮ ಮೈಂಡ್ಸೆಟ್ ಹೇಗೆ, ನಮ್ಮ ಆ್ಯಟಿಟ್ಯೂಡ್ ಹೇಗೆ, ನಾವು ಹೆಂಗೆ ಡಿಸಿಷನ್ ಮಾಡ್ತೀವಿ, ನಮ್ಮ ಥಿಂಕಿಂಗ್ ಪ್ಯಾಟ್ರನ್ ಹೇಗೆ, ಮತ್ತು ನಾವು ಯಾವ ರೀತಿ ಮಾತಾಡ್ತೀವಿ, ರಿಲೇಷನ್ಶಿಪ್ನ ಯಾವ ರೀತಿ ಮೇಂಟೈನ್ ಮಾಡ್ಕೋತೀವಿ, ನಮ್ಮ ಸೆಲ್ಫ್ ಕಂಟ್ರೋಲ್ ಯಾವ ರೀತಿ ಇರುತ್ತೆ, ನಾವು ಡಿಸಿಪ್ಲಿನ್ಡ್ ಲೈಫಲ್ಲಿ ಹೆಂಗಿರ್ತೀವಿ, ಮತ್ತು ನಾವು ಲೈಫ್ನ ಯಾವ ರೀತಿ ಅಪ್ರೋಚ್ ಮಾಡ್ತೀವಿ, ಇದೆಲ್ಲ ತುಂಬಾ ಮ್ಯಾಟ್ರ್ ಆಗುತ್ತೆ. ಇದೆಲ್ಲ ಬಂದು ನಾವು ಹೆಂಗೆ ಬಿಹೇವ್ ಮಾಡ್ತೀವಿ ಅನ್ನೋಂಗೆ. ಸೊ ಯಾವ ರೀತಿ ಬಿಹೇವ್ ಮಾಡಿದ್ರೆ ನಮಗೆ ಪ್ರಾಬ್ಲಮ್ಸ್ ಕಡಿಮೆ, ನಮ್ಮ ಬಿಹೇವಿಯರಿಂದನೇ ನಮಗೆ ಪ್ರಾಬ್ಲಮ್ಸ್ ಕ್ರಿಯೇಟು ಆಗ್ಬೋದು, ಎಷ್ಟೋ ಪ್ರಾಬ್ಲಮ್ಸ್ ಸಾಲ್ವ್ ಆಗ್ಬೋದು. ಸೊ ಬಿಹೇವಿಯರ್ ಯಾವ ರೀತಿ ಇರಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಇರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಡೈಲಿ ಬೇಸಿಸಲ್ಲಿ ಯಾವ ರೀತಿ ಇರುತ್ತೆ ಕೆಲಸಗಳು, ಮನೆ ಕೆಲಸ ಹೆಂಗಿರುತ್ತೆ ಅದನ್ನೆಲ್ಲ ತೋರಿಸ್ತಾ ಜೊತೆಗೆ ನಮ್ಮ ಬಿಹೇವಿಯರ್ ಹೀಗಿದ್ದರೆ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತಲೇ ಹೇಳ್ಬೋದು. ಫಸ್ಟ್ ಪಾಯಿಂಟ್ ಬಂದು ನಮಗೆ ಕಾಮ್ನೆಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಎಷ್ಟು ಕಡಿಮೆ ರಿಯಾಕ್ಟ್ ಮಾಡ್ತೀವಿ, ಮಾತಾಡೋಕ್ಕೆ ಮೊದಲು ಹೆಂಗೆ ಯೋಚನೆ ಮಾಡ್ತೀವಿ, ಮಾತಾಡಾದಮೇಲೆ ರಿಗ್ರೆಟ್ ಆಗಬಾರ್ದು, ಅಯ್ಯೋ ನಾನು ಹಿಂಗೆ ಮಾಡಬೇಕಿತ್ತು ಅಂತ ಎಷ್ಟು ತಾಳ್ಮೆಯಿಂದ ಇರ್ತೀವೋ ನಾವು ಅಷ್ಟು ಪ್ರಾಬ್ಲಮ್ನ ಕಡಿಮೆ ಫೇಸ್ ಮಾಡಬೇಕಾಗತ್ತೆ. ಪಟ್ ಅಂತ ರಿಯಾಕ್ಟ್ ಆಗಿಬಿಡೋದು, ಬಾಯಿಗೆ ಬಂದು ಮಾತಾಡೋದು, ಬಾಯಿಗೆ ಬಂದಂಗೆ ರಿಯಾಕ್ಟ್ ಮಾಡಿಬಿಡೋದು, ಈ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಕಾಮ್ನೆಸ್ ಅಂದ್ರೇ ಪೇಷನ್ಸು. ನೀವೇನೇ ಮಾತಾಡಬೇಕು ಅಂದರೆ ಫಸ್ಟು ಸ್ವಲ್ಪ ಕಾಮಾಗಿ ಯೋಚನೆ ಮಾಡಿ ಆಮೇಲೆ ರಿಯಾಕ್ಟ್ ಮಾಡಿದ್ರೆ ಎಷ್ಟೋ ಪ್ರಾಬ್ಲಮ್ಸ್, ಅದೇನೋ ಅಂತಾರಲ್ಲ, ಕೋಪದಲ್ಲಿ ಕುಯ್ಕೊಂಡಿರೋ ಮೂಗು ಆಮೇಲೆ ಶಾಂತ ಆದಮೇಲೆ ಬರಲ್ಲ ಅಂತ. ಸೊ ಆ ಥರನೇ ಕೋಪದಲ್ಲಿ ಏನೋ ಮಾತಾಡ್ಬಿಡ್ತೀವಿ, ಎಷ್ಟು ಬೇಜಾರಾಗುತ್ತೆ ಬೇರೆಯವ್ರಿಗೆ. ಕೆಲವು ಸತಿ ಆ ಥರ ಸಿವಿಯರಾಗಿ ರಿಯಾಕ್ಟ್ ಮಾಡೋ ಅವಶ್ಯಕತೆಯೇ ಇರಲ್ಲ, ಹಾಗೆಲ್ಲ ಹಾರ್ಷಾಗಿ ಮಾತಾಡೋ ಅವಶ್ಯಕತೆಯೇ ಇರಲ್ಲ. ಯಾರೋ ಏನೋ ಅಂತಾರೆ ಅಂದರೆ ಪಟ್ ಅಂತ ರಿವರ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಆ ಥರ ಕಾಮಾಗಿ ಇದ್ದರೆ ಕಾಮ್ ಬಿಹೇವಿಯರ್ ಬಂದು ಎಷ್ಟೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡುತ್ತೆ. ಈಗ ಫಸ್ಟ್ 5 ಪಾಯಿಂಟ್ಸ್ ನಂದು ಮೈಂಡ್ ಮತ್ತು ಆ್ಯಟಿಟ್ಯೂಡ್ ಹೆಂಗಿರಬೇಕು ಅಂತ ಹೇಳ್ತೀನಿ. ಆ ಥರ ಬಿಹೇವಿಯರ್. ನೆಕ್ಸ್ಟ್ ಬಂದು ಪಾಸಿಟಿವ್ ಆಗಿರಬೇಕು. ಬರೀ ನೆಗೆಟಿವ್ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ, ನನಗೆ ಈ ಥರ ಪ್ರಾಬ್ಲಮ್ಮು, ನನಗೆ ಆ ಥರ ಪ್ರಾಬ್ಲಮ್ಮು ಅಂತ ಥಿಂಕ್ ಮಾಡೋ ಬದಲು ಸಲ್ಯೂಷನ್ ಬಗ್ಗೆ ಫೋಕಸ್ ಮಾಡಿದ್ರೆ ಬೆಸ್ಟ್. ಏನೇ ಪ್ರಾಬ್ಲಮ್ ಆಗಿರಲಿ ಆದಷ್ಟು ಸಲ್ಯೂಷನ್ ಏನಿರ್ಬೋದು, ನನ್ನ ಸೈಡಿಂದ ಹೆಂಗೆ ಸಾಲ್ವ್ ಮಾಡ್ಕೋಬೋದು, ಅಥವಾ ಇಂಟೆನ್ಸಿಟಿ ಆಫ್ ದ ಪ್ರಾಬ್ಲಮ್ನ ಹೆಂಗೆ ಕಡಿಮೆ ಮಾಡ್ಕೊಳ್ಳೋದು, ಹೆಂಗೆ ಅದನ್ನು ತಿಳಿ ಮಾಡ್ಕೊಳ್ಳೋದು, ಹಿಂಗೆ ಯೋಚನೆ ಮಾಡೋ ಬದಲು ಫುಲ್ ನೆಗೆಟಿವ್ ಆಗಿ ಅಯ್ಯೋ ಪ್ರಾಬ್ಲಮ್ ಬಂತು ಅಂತ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೋಬಾರ್ದು. ಅದು ಬಂದು ಪಾಸಿಟಿವ್ ಥಿಂಕಿಂಗ್ ಬಿಹೇವಿಯರ್. ಅದರಿಂದನೂ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಥರ್ಡ್, ನಾನು ಹೇಳ್ದಂಗೆ ರಶ್ಶಿಂಗ್ ತುಂಬ ಬ್ಯಾಡ್. ಅಂದರೆ ಯಾವುದೇ ಒಂದು ಒಳ್ಳೆ ಕೆಲಸ ಆಗಬೇಕು ಅಂದರೆ ಟೈಮ್ ಹಿಡಿಯುತ್ತೆ, ಪೇಷನ್ಸ್ ಇರಬೇಕು. ಪೇಷನ್ಸ್ ಬಿಹೇವಿಯರ್ ಮಾತ್ರ ನಮ್ಮನ್ನು ತುಂಬ ಅಗ್ರಸ್ಥಾನಕ್ಕೆ ತೊಗೊಂಡು ಹೋಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಫೋರ್ತ್ ಇಂಪಾರ್ಟೆಂಟ್ ಏನು ಅಂದರೆ ಅಕ್ಸೆಪ್ಟ್ ದ ರಿಯಾಲಿಟಿ. ಅಂದರೆ ಎಷ್ಟೊಂದು ಲೈಫಲ್ಲಿ ನಾವು ಚೇಂಜ್ ಮಾಡೋಕ್ಕೆ ಆಗಲ್ಲ. ನಾವು ಈ ಥರ ಒಬ್ಬ ವ್ಯಕ್ತಿ ಚೇಂಜ್ ಆಗ್ತಾರೆ, ಈ ಥರ ಸಿಚುವೇಶನ್ಸ್ ನಮ್ಮ ಲೈಫಲ್ಲಿ ಆಗುತ್ತೆ, ಈ ಥರದ್ದೆಲ್ಲ ಕಷ್ಟಗಳನ್ನ ನಾವು ಫೇಸ್ ಮಾಡಬೇಕಾಗತ್ತೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಬಟ್ ನಾವು ಅದನ್ನು ರಿಯಾಲಿಟಿನ ಅಕ್ಸೆಪ್ಟ್ ಮಾಡಿಕೊಂಡಾಗ ಎಷ್ಟೋ ಮಟ್ಟಿಗೆ ಪ್ರಾಬ್ಲಮ್ಸು ಆಲ್ಮೋಸ್ಟ್ ಒಂದು 60% ಸಾಲ್ವ್ ಆದಂಗೆ. ಒಂದು, ವಿ ಹ್ಯಾವ್ ಟು ಚೇಂಜ್ ದ ಸಿಚುವೇಶನ್, ಇಲ್ಲ ಅಂದರೆ ವಿ ಹ್ಯಾವ್ ಟು ಚೇಂಜ್ ಅವರ್ ಮೈಂಡ್ಸೆಟ್ ಅಷ್ಟೇ. ಅಕ್ಸೆಪ್ಟ್ ಮಾಡಿಕೊಂಡು ಮೈಂಡ್ಸೆಟ್ನ ಚೇಂಜ್ ಮಾಡೋದ್ರಿಂದ ನಿಜವಾಗ್ಲೂ ನಾವು ನೋಡೋ ದೃಷ್ಟಿಕೋನದಲ್ಲಿ ತುಂಬಾ ಮ್ಯಾಟ್ರ್ ಆಗುತ್ತೆ. ಸೊ ಅದನ್ನು ಬೂತ್ ಕನ್ನಡಿ ಹಾಕ್ಕೊಂಡು ಅಯ್ಯೋ ನಾನು ಈ ಥರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನನ್ನ ಲೈಫ್ ಈ ಥರ ಇರಬಾರ್ದಿತ್ತು, ಇವ್ರು ಈ ಥರ ಮಾಡಬಾರ್ದಿತ್ತು, ಈ ಥರ ರಿಯಾಕ್ಟ್ ಆಗಬಾರ್ದಿತ್ತು, ನನಗೆ ಸಪೋರ್ಟ್ ಮಾಡಬೇಕಿತ್ತು, ಈ ಥರ ಅಂದ್ಕೊಳ್ಳೋ ಬದಲು ಹೌದು ಇವ್ರು ಈ ಥರ ರಿಯಾಕ್ಟ್ ಮಾಡಿದ್ದಾರೆ, ಇವ್ರು ಈ ಥರ ಮಾತಾಡಿದ್ದಾರೆ, ಅಕ್ಸೆಪ್ಟೆಡ್. ಅದಕ್ಕೆ ನಾನು ಹೆಂಗೆ ಪ್ರತಿಕ್ರಿಯಿಸಬೇಕು, ಕಾಮಾಗಿ ಪೇಷನ್ಸಾಗಿ ನಡ್ಕೋಬೇಕಾ, ಅಥವಾ ಅದನ್ನೇ ಕೊರಕೊಂಡು ನನ್ನ ಲೈಫ್ನೂ ಹಾಳು ಮಾಡಿಕೊಂಡು. ಮೇನಾಗಿ ಹೆಂಗೆ ಅಂದರೆ, ಈಗ ತಾಯಂದ್ರು ತುಂಬ ಕೊರಗ್ತಾರೆ ಅಂದರೆ ಮಕ್ಕಳು ಕೊರಗೋದು ಜಾಸ್ತಿ, ಮಕ್ಕಳು ಸಫರ್ ಆಗೋದು ಜಾಸ್ತಿ. ನಾವು ಯೋಚನೆ ಮಾಡಬೇಕು, ನಾನು ಬೇಜಾರು ಮಾಡಿಕೊಂಡು ಕೊರಗ್ಕೊಂಡು ಊಟ ಬಿಟ್ಟು ಹತ್ತು ಕರೆದು ಮಾಡಬೇಕಾ, ನನ್ನ ಜೊತೆ ಮಕ್ಕಳನ್ನೂ ಸಫರ್ ಮಾಡಿಸ್ಬೇಕಾ, ಎಷ್ಟು ಬೇಗ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಂಡು ತಲೆಯಿಂದ ತೆಗ್ದಾಕಬೇಕಾ. ಅಕ್ಸೆಪ್ಟೆನ್ಸ್ ಅನ್ನೋದು ದೊಡ್ಡ ಬೆಸ್ಟ್ ಬಿಹೇವಿಯರ್ ಅದು. ನೆಕ್ಸ್ಟ್ ಬಂದು ಕೋಪನ ಕಂಟ್ರೋಲ್ ಮಾಡ್ಕೋಬೇಕಪ್ಪ, ಅದು ತುಂಬಾ ಮ್ಯಾಟ್ರ್ ಆಗುತ್ತೆ. ಕೋಪದಲ್ಲಿ ಏನೇನೋ ಮಾಡಿಬಿಡ್ತೀವಿ, ಅದು ಎಲ್ಲರಲ್ಲೂ ಆಗಿರುತ್ತೆ. ಯಾಕೆಂದರೆ ಅದು ಒನ್ ಆಫ್ ದ ಎಮೋಷನ್, ಇಲ್ಲ ಅಂತಲ್ಲ, ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರಿಗೂ ತುಂಬ ಕೋಪ ಬರುತ್ತೆ. ಬಟ್ ಯಾರು ತುಂಬ ಸಟ್ಟಲ್ಲಾಗಿ
ಒಂದು ಬ್ಯಾಲೆನ್ಸ್ಡ್ ರೀತಿಯಲ್ಲಿ ಸ್ಟೇಬಲ್ ಆಗಿ ಅವ್ರ ಕೋಪನ ಕಂಟ್ರೋಲ್ ಮಾಡ್ಕೋತಾರೋ, ಅವರು ಆ್ಯಕ್ಚುಲಿ ಎಷ್ಟೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳೋ ಜೊತೆ ಎಷ್ಟೋ ಪ್ರಾಬ್ಲಮ್ನ ಅವಾಯ್ಡ್ ಮಾಡ್ಕೋಬೋದು. ಅದು 100% ಅದು. ಕೋಪದಲ್ಲಿ ನಮಗೆ ಇಂಟೆನ್ಷನ್ನೇ ಇರಲ್ಲ, ಮನಸ್ಸಿಗೆ ಬಂದಿದ್ದು ಏನೇನೋ ಮಾತಾಡ್ಬಿಡ್ತೀವಿ. ಸೊ ಅದು ತುಂಬ ಕಂಟ್ರೋಲ್ ಮಾಡ್ಕೋಬೇಕು. ಅದು ಎಷ್ಟೊಂದು ಮೆಥಡ್ಸ್ ಇದೆ ಕೋಪ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ. ಬೆಸ್ಟ್ ಅಂದರೆ ಆ ಜಾಗದಿಂದ ಖಾಲಿ ಮಾಡಿಬಿಡಿ. ಅದು ತುಂಬ ಸಿವಿಯರಾಗಿ ಇದು ಮಾಡೋಕ್ಕೆ ಹೋಗಬೇಡಿ. ಅದನ್ನೇ ಯೋಚನೆ ಮಾಡಿ ಮಾಡಿ ಆ್ಯಕ್ಚುಲಿ ನಮ್ಮ ಪ್ರಾಬ್ಲಮ್ಸ್ಗಳು ನಮ್ಮ ಪ್ರಾಬ್ಲಮ್ಸ್ ಅಲ್ಲ, ನಮ್ಮ ಥಾಟ್ಸ್ ಆ ಪ್ರಾಬ್ಲಮ್ ಮೇಲೆ ಯಾವ ರೀತಿ ಇರುತ್ತೆ ಅದು ನಮ್ಮ ಪ್ರಾಬ್ಲಮ್ಮು. ಸೊ ಒಂದು ಪ್ರಾಬ್ಲಮ್ನ ನಾವು ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು, ಕಾಂಪ್ಲಿಕೇಟೆಡ್ ಆಗಿಯೂ ನೋಡ್ಬೋದು. ಸೊ ನಮ್ಮ ಮೇಲೆ ಡಿಪೆಂಡು. ಸೊ ಕೋಪದಲ್ಲಿ ಯಾವುದೋ ಒಂದು ಸಿಂಪಲ್ ಪ್ರಾಬ್ಲಮ್ ಇರ್ಬೋದು, ಯಾವುದೋ ಒಂದು ಕಾಂಪ್ಲಿಕೇಟ್ ಪ್ರಾಬ್ಲಮ್ ಇರ್ಬೋದು, ಅದನ್ನು ಭೂತ್ ಕನ್ನಡಿ ಹಾಕಿ ನೋಡೋ ಅವಶ್ಯಕತೆ ಇಲ್ಲ. ಯಾವಾಗಲೂ ಸೊಲ್ಯೂಷನ್ ಬಗ್ಗೆನೇ ಯೋಚನೆ ಮಾಡಿ. ನಾವು ಕೋಪದಲ್ಲಿ ಇದ್ದಷ್ಟೂ ಅದನ್ನು ನೀಟಾಗಿ ಸಾಲ್ವ್ ಮಾಡಲ್ಲ. ಅದೊಂಥರ ಜಂಜಾಟ ಥರ ಪ್ರಾಬ್ಲಮ್ ಅನ್ನೋದು. ಆಮೇಲೆ ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಸು, ಇಷ್ಟ ಆಗದಿರೋ ಸಿಚುವೇಶನ್ಸ್ ಆಗ್ತಿರುತ್ತಲ್ಲ, ಅದೊಂಥರ ಗಂಟಿನ ಥರ ಆಯಿತಾ, ಒಂದು ತುಂಬ ಕಾಂಪ್ಲಿಕೇಟೆಡ್ ಗಂಟು. ಅದು ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ, ಎಷ್ಟು ಕೂಲಾಗಿರ್ತೀರೋ ಅದನ್ನು ನೀಟಾಗಿ ಬಿಡಿಸ್ತೀರ. ಏನೇ ಲೈಫ್ ಪ್ರಾಬ್ಲಮ್ಸು ಅದೇ ಥರ ಒಂದು ಗಂಟಿನ ಥರ. ಅದೆಷ್ಟು ಕಾಮಾಗಿ ಪೇಷನ್ಸಾಗಿ ಬಿಡಿಸಿದ್ರೆ ಅಷ್ಟು ಈಸಿಯಾಗಿ ಅಷ್ಟು ಬೇಗ ಬಿಡಿಸ್ತೀವಿ ನಾವು. ಇಲ್ಲ ಟೆನ್ಷನ್ ಮಾಡಿಕೊಂಡು ಅದನ್ನ ಇನ್ನೂ ಟೈಟ್ ಮಾಡ್ಕೋತಿರೋ ಅಥವಾ ಈಸಿಯಾಗಿ ಬಿಡಿಸ್ತಿರೋ ನಮ್ಮ ಮೇಲೆ ಡಿಪೆಂಡ್ ಆಗಿರೋದು. ನೆಕ್ಸ್ಟ್ ಬಿಹೇವಿಯರ್ ಹೇಗೆ ಅಂದರೆ ಡಿಸಿಷನ್ ಮತ್ತು ಥಿಂಕಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವಾಗಲೇ ನಾವು ಒಂದೇನೋ ಆ್ಯಕ್ಟ್ ಮಾಡ್ತೀವಿ ಅಂದರೆ ಥಿಂಕ್ ಮಾಡಬೇಕು. ಒಂದು ಒಳ್ಳೆ ಡಿಸಿಷನ್ನು ನಮ್ಮ ಎಂಟೈರ್ ಫ್ಯೂಚರ್ನೇ ಚೇಂಜ್ ಮಾಡ್ಬೋದು. ಒಂದು ಕೆಟ್ಟ ಡಿಸಿಷನ್ನು, ಕೆಟ್ಟ ಬಿಹೇವಿಯರು ಫುಲ್ ಫ್ಯೂಚರ್ನ ಹಾಳು ಮಾಡ್ಕೋಬೋದು. ಸೊ ನಾವು ಅದನ್ನು ಅರ್ಥ ಮಾಡ್ಕೋಬೇಕು, ಹೆಂಗಿರಬೇಕು ನನ್ನ ಡಿಸಿಷನ್ನು ಅಂತ. ಆಮೇಲೆ ಯಾವಾಗಲೂ ಅಷ್ಟೇ ಮೆಚ್ಯೂರ್ಡಾಗಿ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡೋದನ್ನು ಕಲಿಬೇಕು ನಾವು. ನೆಕ್ಸ್ಟ್ ಬಂದು ಎಲ್ಲರೂ ಮಿಸ್ಟೇಕ್ ಮಾಡೇ ಮಾಡ್ತೀವಿ. ನಾವು ಈ ಥರ ಮಿಸ್ಟೇಕ್ ಮಾಡಲ್ಲ ಆ ಥರ ಏನಿಲ್ಲ, ನಾನು ಮಾಡ್ತೀನಿ, ನೀವು ಮಾಡ್ತೀರಾ. ಬಟ್ ಆ ಮಿಸ್ಟೇಕ್ಸು ರಿಪೀಟ್ ಆಗಬಾರ್ದು. ಆ ಮಿಸ್ಟೇಕಿಂದ ನಾವು ಕಲಿಬೇಕು. ಅದರಲ್ಲಿ ಏನೋ ಒಂದು ಪಾಠ ಕಲ್ತಿರ್ತೀವಲ್ಲ, ಅದನ್ನೇ ಅಯ್ಯೋ ನಾನು ತಪ್ಪು ಮಾಡಿದೆ ಅಂತ ರಿಗ್ರೆಟ್ ಫೀಲ್ ಮಾಡಿಕೊಂಡು ದಿನಗಳ್ಗಟ್ಟಲೆ ವೇಸ್ಟ್ ಮಾಡೋ ಬದಲು ಆ ತಪ್ಪಿಂದ ನಾನು ಏನು ಕಲ್ತಿದ್ದೀನಿ ಆ ಲೆಸನ್ನ ನೆನ್ಪಿಟ್ಕೊಂಡು ತಪ್ಪನ್ನು ಅಲ್ಲೇ ಬಿಟ್ಟು ಲೈಫ್ ಮಸ್ಟ್ ಗೋ ಆನ್, ಮುಂದೆ ಹೋಗ್ತಾ ಇರಬೇಕು. ಜೊತೆಗೆ ತಲೆಯಲ್ಲಿ ಅದು ಇರಬೇಕು, ನಾನು ಮತ್ತೆ ಆ ತಪ್ಪನ್ನ ಮಾಡಬಾರ್ದು ಅಂತ. ನೆಕ್ಸ್ಟ್ ಬಂದು ಓವರ್ ಥಿಂಕಿಂಗ್ನ ಸ್ಟಾಪ್ ಮಾಡಬೇಕು. ಇದೇ ನಮ್ಮ ವರ್ಸ್ಟ್ ಬಿಹೇವಿಯರು. ಎಷ್ಟು ಓವರ್ ಥಿಂಕ್ ಮಾಡ್ತೀವಿ ಅಂದರೆ ಅದೊಂಥರ ಅನ್ನೆಸೆಸರಿ ಸ್ಟ್ರೆಸ್. ಅಷ್ಟೊಂದು ಇರಲ್ಲ ಅದು. ಏನೇನೋ ನಾವೇ ಅಂದ್ಕೊಳ್ಳೋದು, ಅಯ್ಯೋ ನನ್ನ ಹಸ್ಬೆಂಡ್ ಹೀಗೆ, ನನ್ನ ಇನ್ಲಾಸ್ ಹಿಂಗೆ, ನಮ್ಮಪ್ಪ ನಮ್ಮಮ್ಮ ನಮ್ಮ ಕೊಲೀಗ್ಸ್, ಏನೋ ಒಂದು 108 ಅಲ್ಲಿ ಏನು 1% ಇರಲ್ಲ ಅಷ್ಟೊಂದು. ಅದಕ್ಕೆಲ್ಲ ಒಗ್ಗರಣೆ ಹಾಕಿ ನಾವೇ ತಲೆಯಲ್ಲಿ ಒಂದು ದೊಡ್ಡ ಗಂಟು ಮಾಡಿ ಇಟ್ಕೊಂಡಿರ್ತೀವಿ, ಕಿಚಡಿ ಮಾಡಿರ್ತೀವಿ. ಅಷ್ಟೊಂದು ಇರಲ್ಲ ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್ ನಾವು ಸಂಜೆನ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ. ಈ ಥರ ಎಲ್ಲ ಅವಳು ಏನೋ ಈ ವಿಷಯಕ್ಕೆ ನನಗೆ ಹೇಳೋದೇ ಇಲ್ಲ, ಹಂಗೆ ಮಾಡಿಬಿಟ್ರು. ಯಾರ್ದೋ ಬಗ್ಗೆ ಮಾತಾಡ್ತಿದ್ವಿ ಬಿಡಿ. ಆಗ ಹೇಳಿದ್ದು ನನಗೇನು ಹೇಳೋದೇ ಇಲ್ಲ ಅಂತ ಅಂತಿದ್ರು. ನಾನು ಅವ್ಳಿಗೆ ಒಂದೇ ಹೇಳಿದ್ದು, ನಮಗೆ ಎಷ್ಟು ಕಡಿಮೆ ಮಾಹಿತಿ ಬರುತ್ತೋ ಅಷ್ಟು ಲೈಫು ನೆಮ್ಮದಿ. ನಾವು ಅಂದ್ಕೊಳ್ಳೋದಷ್ಟೇ ಎಲ್ಲ ನನಗೆ ಗೊತ್ತಾಗಬೇಕು, ಎಲ್ಲ ನನಗೆ ಗೊತ್ತಾಗೇ ಮಾಡಬೇಕು ಅಂತ. ಕಡಿಮೆ ಇನ್ಫಾರ್ಮೇಷನ್ ಇದ್ದಷ್ಟು ನಾವು ನೆಮ್ಮದಿಯಾಗಿರ್ತೀವಿ. ಸುಮ್ಮನೆ ಲೈಫ್ನ ಕಾಂಪ್ಲಿಕೇಟೆಡ್ ಮಾಡೋಕ್ಕೆ ಹೋಗಬಾರ್ದು. ನೆಕ್ಸ್ಟ್ ನಮ್ಮ ಡಿಸಿಷನ್ ಥಿಂಕಿಂಗ್ ಹೆಂಗಿರಬೇಕು ಅಂದರೆ ಫೋಕಸ್ಡ್ ಆಗಿರಬೇಕು. ನನ್ನ ಲೈಫಲ್ಲಿ ಏನು ಅಚೀವ್ ಮಾಡಬೇಕು, ನನ್ನ ಮಕ್ಕಳ ಲೈಫ್ ಹೆಂಗಿರಬೇಕು, ನನ್ನ ಕುಟುಂಬನ ನಾನು ಯಾವ ರೀತಿ ತೊಗೊಂಡು ಹೋಗಬೇಕು, ನನ್ನ ಹೆಲ್ತ್ ಹೆಂಗಿರಬೇಕು, ನನ್ನ ಕೆರಿಯರ್ನ ನಾನು ಯಾವ ರೀತಿ ನೋಡ್ಕೋಬೇಕು, ನನ್ನ ಪೀಸ್ ಆಫ್ ಮೈಂಡ್ ಯಾವ ರೀತಿ, ಈ ಥರ ಫೋಕಸ್ ಇರಬೇಕು. ಡೈವರ್ಷನ್ನು, ಅಯ್ಯೋ ಅವ್ರು ಹಾಗಿದ್ದಾರೆ ಇವ್ರು ಹಿಂದರೆ ಕಂಪ್ಯಾರಿಷನ್ಸು ಮತ್ತು ಅಂಥದ್ದೆಲ್ಲ ಮಾಡೋದ್ರಿಂದ ಒಂದು ಫೋಕಸ್ ಇರಲ್ಲ, ಒಂದು ಗೋಲ್ ಇರಲ್ಲ, ನಾವೇನು ಅಚೀವ್ ಮಾಡ್ಕೋಬೇಕು ಅಂತ ಒಂದು ಕ್ಲಾರಿಟಿ ಇರಲ್ಲ. ಆಗ ಏನಾಗುತ್ತೆ ಲೈಫಲ್ಲಿ ತುಂಬ ನಮ್ಮಲ್ಲೇ ಒಂಥರ ಬಿಹೇವಿಯರು ತುಂಬ ಫೋಕಸ್ಡ್ ಆಗಿರಲ್ಲ, ತುಂಬ ಕನ್ಫ್ಯೂಸ್ಡ್ ಬಿಹೇವಿಯರ್ ಕಾಣಿಸ್ಬಿಡುತ್ತೆ ಅದು. ಅಯ್ಯೋ ಇದು ಏನು ಇವಳು ಹಿಂಗೆ ಆಡ್ತಾಳೆ ಅಂದರೆ ಒಂಥರ ಕ್ಲಾರಿಟಿನೇ ಇರಲ್ಲ ಅವರಿಗೆ. ಏನು ಅಚೀವ್ ಮಾಡಬೇಕು, ಎಷ್ಟು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಪ್ರಿಯಾರಿಟೈಸೇಷನ್ ಏನು. ಕೆಲವ್ರು ನೋಡಿರ್ಬೋದು, ಅವ್ರಿಗೆ ಏನು ಲೈಫಲ್ಲಿ ಅಚೀವ್ ಮಾಡಬೇಕು ಅಂತಲೇ ಗೊತ್ತಿರಲ್ಲ, ಒಂಥರ ಗೊಂದಲದಲ್ಲಿ ಇರ್ತಾರೆ. ಅದು ಅವ್ರ ತಪ್ಪು ಅಂತಲ್ಲ, ಎಷ್ಟು ಬೇಗ ಅದನ್ನೆಲ್ಲ ಕಳ್ಕೊಂಡು ಒಂದು ಕ್ಲಾರಿಟಿ ತಂದ್ಕೊತಿರೋ ಅಷ್ಟು ಒಳ್ಳೆಯದು. ನೆಕ್ಸ್ಟ್ ಬಂದು ಅನ್ರಿಯಲಿಸ್ಟಿಕ್ ಥಿಂಕ್ಗೆ ಎಕ್ಸ್ಪೆಕ್ಟೇಷನ್ ಮಾಡೋದು. ಅಂದರೆ ಪ್ರಾಕ್ಟಿಕಲಾಗಿ ಇದ್ದರೆ ಎಷ್ಟು ನಾವು ಪ್ರಾಕ್ಟಿಕಲ್ ಆಗಿರ್ತೀವೋ ಪ್ರಾಕ್ಟಿಕಲ್ ಬಿಹೇವಿಯರು ನೋವುಗಳು ಕಡಿಮೆ. ಆ್ಯಕ್ಚುಲಿ ಅನ್ರಿಯಲ್ ಏನೋ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗೋದು, ಈ ಥರ ಆಗುತ್ತೇನೋ ಆ ಥರ ಆಗುತ್ತೇನೋ, ಆಗಲ್ಲ ಅಂತ ಗೊತ್ತು, ಪ್ರಾಕ್ಟಿಕಲಿ ಆಗಲ್ಲ ಅಂತ ಗೊತ್ತು, ಆದರೂ ಎಕ್ಸ್ಪೆಕ್ಟ್ ಮಾಡೋದು.
ಸೊ ಆದಷ್ಟು ನಾವು ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಬೇಕು, ಪ್ರಾಕ್ಟಿಕಲಾಗಿ ಸಾಲ್ವ್ ಮಾಡಬೇಕು. ಇದಾಗುತ್ತಾ ಅಂತ ನಮಗೆ ನಾವೇ ಕ್ವೆಶ್ಚನ್ ಕೇಳಿದ್ರೆ ಗೊತ್ತಾಗುತ್ತೆ, ಅದು ನಮಗೆ ಗೊತ್ತಾಗುತ್ತೆ ಅದು ನಡೆಯುತ್ತಾ ಇಲ್ವಾ ಅಂತ. ನಡೆಯಲ್ಲ ಅಂತ ಗೊತ್ತಾದ್ಮೇಲೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ನಾನು ಹೆಂಗೆ ಮೂವ್ ಆನ್ ಆಗಬೇಕು ಅಂತ ಗೊತ್ತಿರಬೇಕು ಅಷ್ಟೇ. ಇಲ್ಲ ನಡೆಯಲ್ಲ ಅಂತ ಗೊತ್ತಿದ್ರು ಕೂಡ ಅಯ್ಯೋ ನಡೆಯುತ್ತೇನೋ ಅಂತ ಅಂದ್ಕೊಂಡು ದಿನಗಳ್ಗಟ್ಟಲೆ ಕಾಯೋದು, ಎಕ್ಸ್ಪೆಕ್ಟ್ ಮಾಡೋದು ಬೇರೆಯವರಿಂದ ಏನಕ್ಕೆ? ಕೆಲವರೆಲ್ಲ ತುಂಬ ಕಾಯ್ತಿರ್ತಾರೆ, ಕೆಲವ್ರು ಮನುಷ್ಯರು ಚೇಂಜ್ ಆಗ್ತಾರೆ, ಕೆಲವ್ರಿಗೇನೋ ಮಿರಾಕಲ್ಸ್ ಆಗಿ ಒಳ್ಳೇದೇನೋ ಲೈಫಲ್ಲಿ ತುಂಬ ಆಗಿಬಿಡುತ್ತೆ. ಆಸೆ ಪಡೋದು ಅಥವಾ ಏನೋ ಒಂದು ಹೋಪ್ ಇಟ್ಕೊಳ್ಳೋದು ತಪ್ಪಲ್ಲ. ಬಟ್ ಅದಾಗದೇ ಇಲ್ಲ ಅಂತ ಗೊತ್ತಿದ್ರೂ ಕೂಡ ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೊಳ್ದೆ, ಪ್ರಾಕ್ಟಿಕಲಾಗಿ ಥಿಂಕ್ ಮಾಡದೆ ಲೈಫನ್ನ ಒಂದು ಸುಳ್ಳಿನ ಪ್ರಪಂಚದಲ್ಲೇ ಜೀವಿಸ್ತಾ ಇರ್ತಾರಲ್ಲ, ಅವ್ರುಗಳ ಬಿಹೇವಿಯರ್ ತುಂಬಾ ಕಷ್ಟ. ಸೊ ಅವ್ರು ಚೇಂಜ್ ಮಾಡ್ಕೋಬೇಕು. ಒಂದು ಅವ್ರು ನೆಮ್ಮದಿಯಾಗಿರೋಗೋಸ್ಕರ, ಜೊತೆಗೆ ಅಂಥ ಪರ್ಸನ್ ಜೊತೆ ಇದ್ದಾಗ ಸರೌಂಡಿಂಗಲ್ಲೂ ನೆಮ್ಮದಿ ಇರಲ್ಲ. ಸೊ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡ್ಕೋಬೇಕು. ನೆಕ್ಸ್ಟ್ ಸೆಕ್ಟರ್ ಬಂದು ಕಮ್ಯುನಿಕೇಷನ್ ಬಿಹೇವಿಯರ್ ಹೆಂಗಿರಬೇಕು. ನಾವು ಎಷ್ಟು ಕೈಂಡ್ ಮಾತಾಡ್ತೀವೋ, ನನಗೆ ತುಂಬ ಪ್ಲಸ್ ಪಾಯಿಂಟು ಅಂದರೆ, ನಾನು ಯಾರ ಜೊತೆನೂ ಜಗಳ ಆಗಲ್ಲ. ವೆರಿ ರೇರ್. ಒಂದು 10 ವರ್ಷದಲ್ಲಿ 1-2 ಜಗಳ ಆಡಿದರೆ ಹೆಚ್ಚು. ಮೇನಾಗಿ ಏನು ಅಂದರೆ, ನನಗೆ ಜಗಳ ಆಡೋಕ್ಕೆ ಬರಲ್ಲ, ಕೋಪ ಬರಲ್ಲ ಹಂಗಂತ ಅಲ್ಲ, ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಏನು ಬರುತ್ತೆ ಜಗಳ ಆಡೋದ್ರಿಂದ? ಎಷ್ಟೊಂದು ಜಗಳ ಆಡೋ ಸಿಚುವೇಶನ್ಸ್ ಬಂದೇ ಬರುತ್ತೆ. ವಾಯ್ಸ್ ರೇಸ್ ಮಾಡೋದು, ಗಟ್ಟಿಯಾಗಿ ಮಾತಾಡೋದು, ನಂದೇ ನಡೀಲಿ ಅಂತ ಎಷ್ಟೊಂದು ಸಿಚುವೇಶನ್ಸ್ ಬರುತ್ತೆ. ಇಲ್ಲನ ಅಷ್ಟೇ, ವರ್ಕ್ ಪ್ಲೇಸನ್ನಾಗಷ್ಟೇ ನಮ್ಗೆ ಅಧಿಕಾರನೂ ಇರುತ್ತೆ, ನಮಗೆ ಕಿರ್ಚಕ್ಕೆ ಅಧಿಕಾರನೂ ಇರುತ್ತೆ. ಬಟ್ ನಮ್ಮ ಕಾಮ್ನೆಸ್ಸಲ್ಲಿ ನನ್ನ ನೇಚರ್ ಏನು, ನನ್ನ ಪರ್ಸ್ನಾಲಿಟಿ ಏನು, ಆ ಸಟಲ್ ಡಿಗ್ನಿಫೈಡ್ ಸ್ಟ್ಯಾಂಡರ್ಡ್ ಬಿಹೇವಿಯರ್ ಅಂದರೆ ಕಿರ್ಚೋದಲ್ಲ ನನ್ನ ಪ್ರಕಾರ. ಅಲ್ಲಿ ನಾವು ಅಂದ್ಕೊಂಡಿರೋ ಕೆಲಸ ಆಗಬೇಕು, ಅದನ್ನು ಕನ್ವಿನ್ಸ್ ಮಾಡೋ ರೀತಿ ಇರುತ್ತೆ. ಒಂದು ಒಳ್ಳೆ ಮಾತು, ಒಳ್ಳೆ ವರ್ಡ್ಸ್ನ ಯೂಸ್ ಮಾಡೋದ್ರಿಂದ ಎಷ್ಟೊಂದು ಜಗಳಗಳು ಸಾಲ್ವ್ ಆಗುತ್ತೆ. ನಾನು ಸ್ಟ್ರಾಂಗಾಗಿ ನಂಬ್ತೀನಿ. ನನಗೇನೋ ಒಂದು ಕೆಲಸ ಆಗಬೇಕು, ಡೆಫಿನೆಟ್ಲಿ ನಾನೊಂದು ಪೊಸಿಷನಲ್ಲಿ ಇರ್ತೀನಿ ಅಂತ ಎಷ್ಟೊಂದು ಕೆಲಸ ಮಾಡಿಸ್ಕೋಬೇಕಾಗಿತ್ತೆ ನನ್ನ ಕೆಳಗಡೆ ಇರೋರ ಜೊತೆ. ಸೊ ಅದನ್ನು ನಿಧಾನಕ್ಕೂ ಹೇಳಿ ಮಾಡಿಸ್ಕೋಬೋದು. ಅವರಲ್ಲಿರೋ ಪಾಸಿಟಿವ್ನ ಹೈಲೈಟ್ ಮಾಡಿ ಮಾಡಿಸ್ಕೋಬೋದು. ನಿಜವಾಗ್ಲೂ ಅಪ್ರಿಸಿಯೇಷನ್ ಮಾಡಿ ಮಾಡಿಸ್ಕೋಬೋದು. ಎಷ್ಟೊಂದು ರೀತಿ ಇರುತ್ತೆ. ಈಗ ನಾನು ಎಕ್ಸಾಂಪಲ್ ಹೇಳ್ತಿರೋದು, ನನ್ನ ಮಕ್ಕಳ ಕೈಯಲ್ಲೇ ನಾನು ಕೆಲಸ ಮಾಡಿಸ್ಕೋಬೋದು. ನಮ್ಮ ಹಸ್ಬೆಂಡ್ ಹತ್ರ ನಾನು ಹೆಲ್ಪ್ ತೊಗೋಬೇಕು ಅಂದರೆ ನಾನು ಕಿರ್ಚಾಡಬೇಕಾಗಿಲ್ಲ. ಅಯ್ಯೋ ನಾನು ಒಬ್ಬಳೇ ಸಾಯಬೇಕು ಅಡುಗೆ ಮನೆಯಲ್ಲಿ, ನಾನು ಒಬ್ಬಳೇ ಮಾಡಬೇಕು, ನೀವೆಲ್ಲ ಹಂಗೆ ಕೂತ್ಕೊಳ್ಳಿ ಹಿಂಗೆ ಕೂತ್ಕೊಳ್ಳಿ, ಆ ಥರ ನಾನು ಬಿಲೀವೇ ಮಾಡಲ್ಲ. ಆ ಥರ ಮಾಡಿದ್ರೆ ಇನ್ನೂ ರೈವಲ್ರಿ ಜಾಸ್ತಿ ಆಗುತ್ತೆ, ಒಂಥರ ಡಿಫ್ರೆನ್ಸ್ ಜಾಸ್ತಿ ಆಗುತ್ತೆ. ನಾನು ನಂಬೋದೇನು ಅಂದರೆ, ಕ್ಲಾರಿಟಿಯಾಗಿ ನನ್ನ ಕಂಡೀಷನ್ ಏನು, ನನ್ನ ಮೈಂಡ್ಸೆಟ್ ಏನು, ನನಗೇನಕ್ಕೆ ಸುಸ್ತಾಗ್ತಾಯಿದೆ ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದರೆ, ಅವರಿಗೆ ಅರ್ಥ ಆಗಿ ನನಗೆ ಹೆಲ್ಪ್ ಮಾಡೋ ಚಾನ್ಸಸ್ ಇರುತ್ತೆ. ಸೆಕೆಂಡು, ಅವ್ರಿಗೆ ಅರ್ಥ ಆದರೂ ಹೆಲ್ಪ್ ಮಾಡೋ ಸ್ಥಿತಿಯಲ್ಲಿ ಇರಲ್ಲ. ಥರ್ಡ್, ಕೆಲವು ಮನೆಗಳಲ್ಲಿ ಅರ್ಥ ಆಗಿ ಹೆಲ್ಪ್ ಮಾಡೋ ಸ್ಥಿತಿಯಲ್ಲಿದ್ದರೂ ಕೂಡ ಹೆಲ್ಪ್ ಮಾಡಲ್ಲ. ಆ ಥರ ಕಂಡೀಷನ್ಸಲ್ಲಿ ಫಸ್ಟ್ ಕಂಡೀಷನ್ ಅರ್ಥ ಮಾಡಿಕೊಂಡು ಹೆಲ್ಪ್ ಮಾಡಿದ್ರೆ ಬೆಸ್ಟ್ ಅಲ್ವಾ? ನಾನು ಕಿರ್ಚಾಡೆ ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು ಅಂತ ಏನಿಲ್ಲ. ಸೆಕೆಂಡು, ನಾನು ಅರ್ಥ ಆಗ್ತಾಯಿದೆ ಬಟ್ ಅವರು ಬ್ಯುಸಿಯಾಗಿರ್ತಾರೆ. ಆ ಟೈಮಲ್ಲಿ ನಾವು ಸ್ಮಾರ್ಟಾಗಿ ನಮ್ಮ ಕೆಲಸಗಳನ್ನ ಮಾಡ್ಕೋಬೇಕು ಅಷ್ಟೇ. ಥರ್ಡ್, ಅವ್ರಿಗೆ ಅರ್ಥ ಆಗಿ ಅವ್ರಿಗೆ ಟೈಮ್ ಇದ್ದರೂ ಕೂಡ ಹೆಲ್ಪ್ ಮಾಡ್ತಿಲ್ಲ ಅಂದರೆ ಇಗ್ನೋರ್ ಅಷ್ಟೇ. ನೀವು ಸ್ಟ್ರಾಂಗ್ ಆಗ್ತೀರಾ, ನೀವು ಇಂಡಿಪೆಂಡೆಂಟ್ ಆಗ್ತೀರಾ ಅಷ್ಟೇ, ಬಿಟ್ಟರೆ ಅವ್ರ ಮೇಲೆ ಡಿಪೆಂಡ್ ಆಗೇ ಇರಬೇಕು. ನಾನು ಹೇಳ್ತೀನಲ್ಲ ಫ್ರೆಂಡ್ಸ್, ಯಾರು ಕಡಿಮೆ ಹೆಲ್ಪ್ ಮಾಡಿದ್ರೆ ನೀವು ಅಷ್ಟು ಇಂಡಿಪೆಂಡೆಂಟ್ ಆಗ್ತೀರಾ, ಅಷ್ಟು ಸ್ಟ್ರಾಂಗ್ ಆಗ್ತೀರಾ. ಬರೆದಿಟ್ಕೊಳ್ಳಿ, ವರ್ಸ್ಟ್ ಸಿಚುವೇಶನ್ಸೇ ನಮ್ಮನ್ನು ಸ್ಟ್ರಾಂಗ್ ಮಾಡೋದು. ಮತ್ತೆ ಹೇಳ್ತಾ ಇದ್ದೀನಿ, ವರ್ಸ್ಟ್ ಸಿಚುವೇಶನ್ಸೇ ನಮ್ಮನ್ನು ಸ್ಟ್ರಾಂಗ್ ಮಾಡೋದು, ತುಂಬ ಸ್ಟ್ರಾಂಗ್ ಮಾಡುತ್ತೆ. ನಮ್ಮ ಥಿಂಕಿಂಗ್ ಪ್ಯಾಟ್ರನ್ ಚೇಂಜ್ ಆಗುತ್ತೆ, ನಾವು ಸ್ಟ್ರಾಂಗಾಗಿ ಲೈಫ್ನ ಫೇಸ್ ಮಾಡ್ತೀವಿ, ಪ್ರಪಂಚನ ಫೇಸ್ ಮಾಡ್ತೀವಿ, ಡಿಸಿಷನ್ನ ವಯಸ್ಸಾಗಿ ತೊಗೋತೀವಿ. ಒಂಥರ ಇಂಡಿಪೆಂಡೆಂಟ್ ಬಂದಾಗ ಇಂಡಿಪೆಂಡೆಂಟಾಗಿ ಥಿಂಕ್ ಮಾಡಿ, ಇಂಡಿಪೆಂಡೆಂಟಾಗಿ ಬಿಹೇವ್ ಮಾಡಿ, ಇಂಡಿಪೆಂಡೆಂಟಾಗಿ ಲೈಫ್ ಲೀಡ್ ಮಾಡ್ತಾ ಹೋದರೆ ನಮ್ಮಲ್ಲೇ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನೋಡಿ, ಅದು ಚಿಂದಿ. ಅದು ನಿಜವಾಗ್ಲೂ ಹೇಳ್ತೀನಲ್ಲ, ತುಂಬ ಚೆನ್ನಾಗಿ ಸ್ಟ್ರಾಂಗಾಗಿ ಲೈಫ್ನ ಲೀಡ್ ಮಾಡ್ತೀವಿ. ಇನ್ಫ್ಯಾಕ್ಟ್ ಯಾರೋ ಒಬ್ಬರು ಹೆಲ್ಪ್ ಮಾಡ್ತಾರೆ, ನಮಗೋಸ್ಕರ ಯಾರೋ ಇದ್ದಾರೆ ಅಂದರೆ ಡಿಪೆಂಡ್ ಆಗಿಬಿಡ್ತೀವಿ. ಅದಿರಬಾರ್ದು ಅಂತಲ್ಲ, ಮ್ಯೂಚುವಲಿ ಚೆನ್ನಾಗಿರ್ತೀವಿ, ರಿಲೇಷನ್ ಚೆನ್ನಾಗಿರುತ್ತೆ. ಬಟ್ ಯಾವಾಗ ಯಾರೂ ಹೆಲ್ಪ್ ಮಾಡಲ್ಲ, ಲೈಫಲ್ಲಿ ಯಾರೂ ಇಲ್ಲ, ತುಂಬ ಒಂಟಿ, ನಾನೇ ಎಲ್ಲ ಸಾಲ್ವ್ ಮಾಡ್ಕೋಬೇಕು, ನಾವೇ ಎಲ್ಲ ಫೇಸ್ ಮಾಡಬೇಕು, ನೀವು ಒಂದು ಕೆಟ್ಟ ಧೈರ್ಯ ಬಂದ್ಬಿಡುತ್ತೆ ನಿಮಗೆ. ಅದು ಬೆಸ್ಟಲ್ಲಿ ಬೆಸ್ಟು, ಬೇರೆ ಯಾರಿಗೂ ಸಿಕ್ಕಲ್ಲ. ಆ ಥರ ಯಾರೂ ನಿಮಗೆ ಹೆಲ್ಪ್ ಮಾಡೋರಿಲ್ಲ, ಯಾರೂ ನಿಮಗೆ ಕೇರ್ ಮಾಡೋರಿಲ್ಲ, ಹೆಲ್ಪ್
ನೀಡಿದ್ರೂ ಬರ್ತಾ ಇಲ್ಲ ಅಂತ ಅಂದಾಗ ನೀವೇ ಸ್ಟ್ರಾಂಗಾಗಿ ಮೈಂಡ್ಸೆಟ್ನ ತೊಗೊಂಡು ಲೈಫ್ನ ಲೀಡ್ ಮಾಡಿ ನೋಡಿ. 1 ವರ್ಷ 2 ವರ್ಷ ಆದಮೇಲೆ ಜಸ್ಟ್ ರಿಮೈಂಡ್ ಯುವರ್ ಸೆಲ್ಫ್ ನೀವು ಯಾವ ಥರ ಇದ್ರಿ, ಯಾವ ಥರ ಚೇಂಜ್ ಆಗಿದ್ದೀರಾ ಅಂತ. ಸೊ ನನಗಂತೂ ಅದು ಬೆಸ್ಟ್. ಅದು ನಿಜ ಹೇಳ್ತೀನಲ್ಲ, ದ ವರ್ಸ್ಟ್ ಸಿಚುವೇಶನ್ ಮೇಕ್ಸ್ ಯು ಸ್ಟ್ರಾಂಗ್, ಅಷ್ಟೇ ಅದು. ನೆಕ್ಸ್ಟ್ ಬಂದು ಏನೇ ಮಾತಾಡ್ತಿದ್ದಾರೆ ಯಾರೇ ಅಂದರೂ ಗಬ 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 ಮಧ್ಯದಲ್ಲಿ ಮಾತಾಡೋಕ್ಕೆ ಹೋಗಬೇಡಿ. ಕಾಮಾಗಿ ಕೇಳಿ, ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕಡಿಮೆ. ಸೊ ಕಾಮ್ ಲಿಸ್ನರ್ ಅವಾಯ್ಡ್ಸ್ ಮೆನಿ ಪ್ರಾಬ್ಲಮ್. ಲಿಸ್ನಿಂಗ್ ಈಸ್ ಆಲ್ಸೋ ಎ ಬಿಹೇವಿಯರ್. ಆಯಿತಾ? ಕುತ್ಕೊಂಡು ಏನೋ ಮಾತಾಡ್ತಿದ್ದಾರೆ ಅಂದರೆ ಮಧ್ಯದಲ್ಲಿ ಏನೋ ಹೋಗಿ ಮಾತಾಡೋದು, ಅದಕ್ಕೆ ಅಡ್ಡ ಹಾಕೋದು, ಅದಕ್ಕೇನೋ ನಿಮ್ಮ ಫೀಡ್ಬ್ಯಾಕ್ ಕೊಡೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಒಳ್ಳೆ ಕೇಳುಗರಾಗಿ. ನೆಕ್ಸ್ಟ್ ಗಾಸಿಪ್ನ ಅವಾಯ್ಡ್ ಮಾಡಿ. ಅದು ಬಂದು ನಮ್ಮ ಟ್ರಸ್ಟ್ನ ಬ್ರೇಕ್ ಮಾಡುತ್ತೆ. ಆಯಿತಾ? ನಾನು ಎಷ್ಟು ವರ್ಸ್ಟ್ ಜನಗಳನ್ನ ನೋಡಿದ್ದೀನಿ ಅಂದರೆ, ನಮ್ಮ ಜೊತೆ ತುಂಬ ಚೆನ್ನಾಗಿರ್ತಾರೆ, ಹಿಂದೆ ಹೋಗಿ ಗಾಸಿಪ್ ಮಾಡೋದು, ಹಿಂದೆ ಹೋಗಿ ನಮ್ಮ ಮುಂದೆ ಡ್ರಾಮಾ ಆಡೋದು, ಇಂಥ ಜನಗಳನ್ನ ತುಂಬ ಜನ ನೋಡಿದ್ದೀನಿ. ಅಂಥವ್ರನ್ನ ಎಳ್ಳಷ್ಟು ನಂಬಕ್ಕೆ ಹೋಗಬೇಡಿ. ಸೆಕೆಂಡ್, ನೀವು ಆ ಥರ ಆಗಕ್ಕೆ ಹೋಗಬೇಡಿ. ಯಾರೇ ಏನೇ ಗಾಸಿಪ್ ಮಾಡೋಕ್ಕೆ ಬಂದರೂ ಕೂಡ ನೋಡಿ, ಒಂದು ತಿಳ್ಕೊಳ್ಳಿ, ಯಾವುದೇ ಒಂದು ವ್ಯಕ್ತಿ ಬಂದು ನಮ್ಮ ಹತ್ರ ಗಾಸಿಪ್ ಮಾಡ್ತಾರೆ ಬೇರೆಯವ್ರ ಬಗ್ಗೆ ಅಂದರೆ, ಡೋಂಟ್ ಯು ಥಿಂಕ್ ಅವರು ನಮ್ಮ ಬಗ್ಗೆನೂ ಬೇರೆಯವ್ರ ಹತ್ರ ಗಾಸಿಪ್ ಮಾಡ್ತಾರೆ ಅಂತ? ಅಂಥ ವ್ಯಕ್ತಿಗಳನ್ನ ನಂಬೇಡಿ. ಅಂಥ ವ್ಯಕ್ತಿಗಳು ಹೆಂಗೆ ಸ್ಟಾರ್ಟ್ ಮಾಡ್ತಾರೆ ಗೊತ್ತಾ? ಈ ವಿಷಯನ ಅವಳಿಗೆ ಕೇಳಕ್ಕೆ ಹೋಗಬೇಡ, ಈ ವಿಷಯನ ಅವ್ನಿಗೆ ಕೇಳಕ್ಕೆ ಹೋಗಬೇಡ, ಹಿಂಗೇನೋ ನನ್ನ ಕಿವಿಗೆ ಬಿತ್ತು, ನಿನಗೆ ಹೇಳೋಣ ಅಂತ ಹೇಳ್ತಾ ಇದ್ದೀನಿ, ಎಲ್ಲ ಹೇಳಾದ್ಮೇಲೆ ಅಯ್ಯೋ ಬೇಜಾರು ಮಾಡ್ಕೋಬೇಡ, ಏನು ಕೇಳಕ್ಕೆ ಹೋಗಬೇಡ, ಈ ಥರನೇ ಸ್ಟಾರ್ಟ್ ಮಾಡೋದು. ಆಗಲೇ ಅರ್ಥ ಮಾಡ್ಕೊಂಬಿಡಿ ಅವ್ರು ಎಂಥ ಅಂಬ್ರಲಗಳು, ಎಂಥ ಛತ್ರಿಗಳು ಅಂತ. ಅಂಥವ್ರನ್ನ ದೂರ ಇಡೋದೇ ಬೆಸ್ಟ್. ನೆಕ್ಸ್ಟ್ ಬಂದು ಹಾನೆಸ್ಟ್ ಆಗಿರಿ. ಬಿಗ್ ಪ್ರಾಬ್ಲಮ್ಸ್ ಅಂದರೆ ನಾವು ಸುಳ್ಳು ಹೇಳಿದಾಗ, ನಿಯತ್ತಿಂದ ಕೆಲಸ ಮಾಡದೇ ಇದ್ದಾಗ ಹೆದರ್ಕೋಬೇಕಾಗತ್ತೆ. ನಿಯತ್ತು ಬಿಹೇವಿಯರ್ ಅಂದರೆ ಹಾನೆಸ್ಟ್ ಬಿಹೇವಿಯರ್ ನಮ್ಮನ್ನು ತುಂಬ ಮೇಲಕ್ಕೆ ತೊಗೊಂಡು ಹೋಗುತ್ತೆ. ನಾನು ಹೇಳ್ತೀನಲ್ಲ, ನನಗೆ ತುಂಬ ಕಾನ್ಫಿಡೆಂಟಾಗಿ ಎದೆ ಮುಟ್ಕೊಂಡು ಹೇಳ್ತೀನಿ, ನನ್ನ ನಿಯತ್ತಿಂದನೇ ನಾನು ಇಷ್ಟು ಏನೋ ತುಂಬ ಬೆಳೆದಿದ್ದೀನಿ ಅಂತಲ್ಲ, ಈ ಲೆವೆಲ್ಗೆ ಬಂದಿದ್ದೀನಿ ಅಂದರೆ ನನ್ನ ಹಾನೆಸ್ಟಿಂದಾನೆ. ಕೆಲಸ ಮಾಡಬೇಕಾ ನಿಯತ್ತಿಂದ ಮಾಡ್ತೀನಿ. ನಾನು ತೊಗೊಳ್ಳೋ ಒಂದೊಂದು ರೂಪಾಯಿಗೂ 2 ರೂಪಾಯಿ ಅಷ್ಟು ಕೆಲಸ ಮಾಡ್ತೀನಿ, ಅಷ್ಟು ನಿಯತ್ತು. ನಾನು ಹೇಳ್ತೀನಲ್ಲ, ಇಟ್ಸ್ ವಾಸ್ ನಾಟ್ ಮೈ ಆಪ್ಷನ್. ಟೀಚಿಂಗ್ ನನ್ನ ಚಾಯ್ಸ್. ಅದು ನಾನು ಆಗಲೇಬೇಕು. ನಾನೇನು ಕಷ್ಟಪಟ್ಟಿದ್ದೀನಿ ಸ್ಟಡೀಸಲ್ಲಿ, ನನ್ನ ಮಕ್ಕಳು ಕಷ್ಟಪಡಬಾರ್ದು. ಎಷ್ಟು ನಾನು 100 ಜನದಲ್ಲಿ ಒಂದು 10 ಜನನ ನಾವು ಉದ್ಧಾರ ಆದರೂ ಕೂಡ ನನ್ನ ಪ್ರೊಫೆಷನ್ ನನಗೆ ಸಾರ್ಥಕ. ಆಯಿತಾ? ಆ ಥರ ನಾನು ಅಷ್ಟು ನಿಯತ್ತಿಂದ ಮಾಡ್ತೀನಿ, ಅಷ್ಟು ಹೆದರ್ಕೋತೀನಿ ನಾನು. ಆಯಿತಾ? ಯಾವಾಗ ಭಯ ಇರುತ್ತೆ ಆವಾಗ ಶ್ರದ್ಧೆ ಇರುತ್ತೆ. ಈಗ ನನ್ನ ಮಕ್ಳಿಗೂ ಅದೇ ಹೇಳ್ತಾ ಇರ್ತೀನಿ, ಯಾವಾಗಲೂ ಸ್ವಲ್ಪ ನನ್ನ ಭಯ ಭಕ್ತಿ ಅನ್ನೋದು ಇರಬೇಕು ಲೈಫ್ ಬಗ್ಗೆ, ಕೆರಿಯರ್ ಬಗ್ಗೆ, ನಾವು ಏನು ಮುಂದೆ ಆಗಬೇಕು ಅಂತ. ಈಗಿನ ಜನ್ರೇಷನ್ಗೆ, ತುಂಬ ಜನ್ರೇಷನ್ನಲ್ಲಿ ಅದು ತುಂಬ ಮಕ್ಕಳಲ್ಲಿ ಅದಿಲ್ಲ. ಅದು ಪ್ಯಾಥೆಟಿಕ್, ನಿಜವಾಗ್ಲೂ ಬೇಜಾರು. ಬಟ್ ನಾನಂತೂ ಘಂಟಾಘೋಷವಾಗಿ ಹೇಳ್ತೀನಿ, ನನಗಂತೂ ತುಂಬಾ ನಿಯತ್ತು. ಒಂಥರ ಬೇಜಾರು. ಹೇಳ, ನಾನು ಯಾರೂ ಏನು ಪಾಯಿಂಟೌಟ್ ಮಾಡೋದಲ್ಲ, ನೀನು ಈ ಥರ ಕೆಲಸ ಮಾಡಿಲ್ಲ, ಈ ಥರ. ನಮಗೇ 1% ಏನಾದ್ರು ಸರಿಯಾಗಿ ಮಾಡಿಲ್ಲ ಅಂತ ಅನಿಸ್ಬಿಡುತ್ತೆ. ಮಾಡಿಲ್ಲ ಅಂತ ಅನಿಸಿದ್ರೆ ಒಳಗಡೆ ಒಂದು ಗಿಲ್ಟ್ ಕಾಡುತ್ತೆ ನೋಡಿ, ಕೆಟ್ಟ ಗಿಲ್ಟು. ಅದಕ್ಕಿಂತ ಕಷ್ಟಪಟ್ಟು ಕೆಲಸ ಮಾಡೋದು ಬೆಸ್ಟು ಅನಿಸುತ್ತೆ. ಆಮೇಲೆ ಮನೆಗೆ ಬಂದು ಅಷ್ಟೇ, ನಂಗೆ ನಿಜವಾಗ್ಲೂ ಸುಸ್ತಾಗಿದ್ದರೆ ಮಾತ್ರ ನಾನು ರೆಸ್ಟ್ ತೊಗೊಳ್ಳೋದು ಎಲ್ಲ. ಇಲ್ಲಾಂದರೆ ನಾಟಕ ಮಾಡೋದು, ಇಂಥದ್ದೆಲ್ಲ ನನ್ನ ಬ್ಲಡ್ಡಲ್ಲೇ ಇಲ್ಲ. ನಾನು ಇದ್ದೂ ಇಲ್ಲ. ತುಂಬ ಸುಸ್ತಾಗಿ ನನಗೇನೋ ಹೆಲ್ತ್ ಪ್ರಾಬ್ಲಮ್ ಆಗಿದೆ, ಆ ಥರ ಇದ್ದಾಗಲೇ ನಾನು ರೆಸ್ಟ್ ತೊಗೊಳ್ಳೋದು. ಅದಕ್ಕೆ ಇನ್ಫ್ಯಾಕ್ಟ್ ನಮ್ಮ ಮನೆಯವರು ಕೂಡ, ಅಂದರೆ ಫುಲ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ನನಗೆ ಅರ್ಥ ಮಾಡ್ಕೊಂಡು ನನಗೆ ಹೆಲ್ಪ್ ಮಾಡೋದು ಅಂದರೆ ಆ ಜೆನ್ಯೂನಿಟಿಗೆ, ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗು. ಸೊ ನಮ್ಮ ಬಿಹೇವಿಯರು ಆ ಥರನೇ ಇರಬೇಕು, ಹಾನೆಸ್ಟಾಗಿರಬೇಕು, ನಿಯತ್ತಿಂದ ಇರಬೇಕು. ಒಂದು ಜನಗಳಿಗೆ ನಮ್ಮ ನಿಯತ್ತು ಇಷ್ಟ ಆಗುತ್ತೆ. ಅದಕ್ಕಿಂತ ಮೇನಾಗಿ ದೇವ್ರು ನಮ್ಮ ಜೊತೆ ಇರ್ತಾರೆ. ನಾವು ಯಾವಾಗ ನಾಟಕಗಳನ್ನ ಆಡಿಕೊಂಡು, ಡ್ರಾಮಾ ಆಡಿಕೊಂಡು, ಸುಳ್ಳುಗಳನ್ನ ಹೇಳ್ಕೊಂಡು ಜೀವನ ಮಾಡ್ತೀವಿ, ಯಾರೂ ಅಲ್ಲ, ದೇವರೇ ನಮ್ಮ ಜೊತೆ ಇರಲ್ಲ. ನೆಕ್ಸ್ಟ್ ಬಂದು ಬೆಸ್ಟ್ ಬಿಹೇವಿಯರ್ ಏನು ಅಂದರೆ, ಎಲ್ಲ ತಲೆ ಮೇಲೆ ಹಾಕ್ಕೊಂಡು ಲೈಫ್ನ ಕಾಂಪ್ಲಿಕೇಟ್ ಮಾಡೋಕ್ಕೆ ಹೋಗಬೇಡಿ. ಯಾವಾಗಾನ ನಿಮ್ಮ ಕೈಲಿ ಆಗಲ್ಲ ಅಂದರೆ ಪೊಲೈಟಾಗಿ ನೋ ಅಂತ ಹೇಳಿ. ನನ್ನ ಕೈಲಿ ಆಗಲ್ಲ ಅಂತ ಮುಖದ ಮೇಲೆ ಹೊಡೆದಂಗೆ ಹೇಳಬೇಡಿ. ನಾನು ಇರೋದೇ ಹೀಗೆ, ನನ್ನ ಬೋಲ್ಡು, ನನ್ನ ರ್ಯಾಶು, ನನ್ನ ಸ್ಟ್ರೇಟ್ ಫಾರ್ವರ್ಡು ಅಂತ ಒಬ್ಬರ ಮನಸ್ಸನ್ನು ನೋಯಿಸೋ ಅವಶ್ಯಕತೆ ಇಲ್ಲ. ನಾನು ಎಷ್ಟು ಜನನ ನೋಡಿದ್ದೀನಿ ಆ ಥರ. ಅದೇ ಅವ್ರ ಜೊತೆ ಎಲ್ಲ ನಂದು ಬಿಹೇವಿಯರ್ ಹೆಂಗಿರುತ್ತೆ ಅಂದರೆ, ನೀವು ಹಾಗೆ ರೀ, ಸುಮ್ಮನೆ ಒಂದು ಸ್ಮೈಲ್ ಕೊಟ್ಟು ಅವ್ರು ನಿಮ್ಮ ಏನದು ಎಡಗೈ ಕಿರು ಬೆರಳಿಗೂ ಸಮಾನ ಅಲ್ಲ, ನನಗೆ ಸುಮ್ಮನೆ ಗೋಲಿ ಅಷ್ಟೇ.
ಅಂಥ ಆ್ಯಟಿಟ್ಯೂಡ್ ನೀವು ಇಟ್ಕೊಳ್ಳಿ ಆಯಿತಾ. ನಾನು ಏನು ಹೇಳೋದು ಅಂದರೆ ಕೆಲವರೆಲ್ಲ ತುಂಬಾ ಇದು ಮಾಡ್ತಿರ್ತಾರೆ, ಆಮೇಲೆ ಆ್ಯಟಿಟ್ಯೂಡ್ ತೋರಿಸ್ತಾರೆ ಅಂಥವ್ರಿಗೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನೋ ಅಂತ ಹೇಳಿ. ರ್ಯಾಶಾಗಿ ಮಾತಾಡೋರ ಹತ್ರನೂ ಸೇರ್ಸೋಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಬಂದು ರಿಲೇಷನ್ಶಿಪ್ಪಲ್ಲಿ ಬಿಹೇವಿಯರ್ ಹೆಂಗಿರಬೇಕು ಅಂದರೆ, ನಮ್ಮ ಬಿಹೇವಿಯರಿಂದ ನಮ್ಮ ರಿಲೇಷನ್ಶಿಪ್ ಹಾಳಾಗಬಾರ್ದು. ಫ್ರೆಂಡ್ಸು, ರಿಲೇಟಿವ್ಸು, ಫ್ಯಾಮಿಲಿ ಮೆಂಬರ್ಸು, ಕೊಲೀಗ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ನೆಮ್ಮದಿಯಾಗಿ ಲೈಫ್ ಲೀಡ್ ಮಾಡಬೇಕು ಅಂದರೆ ಜಗಳ ಆಡಿಕೊಂಡು, ಮನಸ್ತಾಪ ಮಾಡಿಕೊಂಡು, ಹೊಟ್ಟೆ ಕಿಚ್ಚು ಪಟ್ಕೊಂಡೆಲ್ಲ ಲೈಫ್ನಲ್ಲೇ ಲೀಡ್ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ನಾವು ಎಷ್ಟು ಕಾಮಾಗಿ, ತಾಳ್ಮೆಯಿಂದ, ಆಮೇಲೆ ಎಲ್ಲ ನೆಗೆಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಬಿಟ್ಟು ರಿಲೇಷನ್ಶಿಪ್ನ ಮೇಂಟೈನ್ ಮಾಡ್ತೀವೋ, ಜೆನ್ಯೂನ್ ರಿಲೇಷನ್ಶಿಪ್ ಮೇಂಟೈನ್ ಮಾಡ್ತೀವೋ ಅಷ್ಟು ನೆಮ್ಮದಿಯಾಗಿರ್ತೀವಿ. ಎಲ್ಲರ ಹತ್ರ ಫೇಕ್ ಮಾಡಿಕೊಂಡು ಮುಂದೆ ಒಂದು ಹಿಂದೆ ಒಂದು ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಡ್ರಾಮಾ ಎಷ್ಟು ಕಡಿಮೆ ಆಡಬೇಕೋ ಅಥವಾ ಡ್ರಾಮಾ ಎಷ್ಟು ಝೀರೋ ಆಡ್ತೀರೋ ಅಷ್ಟು ನೆಮ್ಮದಿಯಾಗಿರ್ತೀರ. ನೆಕ್ಸ್ಟ್, ಯಾರು ಯಾವ ಟೈಮಲ್ಲಿ ಹೆಲ್ಪಿಗೆ ಬರ್ತಾರೆ, ಯಾರು ಯಾವ ಟೈಮ್ಗೆ ಆಗ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಎಲ್ರೂ ಒಂದು ರೆಸ್ಪೆಕ್ಟ್ ಅಂತ ಕೊಡಿ. ನಾವು ರೆಸ್ಪೆಕ್ಟ್ ಕೊಟ್ಟಾಗಲೇ ನಮಗೆ ವಾಪಸ್ ಬರೋದು. ನಾನು ನಿಜವಾಗ್ಲೂ ನಮ್ಮ ಕಾಲೇಜಲ್ಲೆಲ್ಲ ಕೆಲಸದವ್ರು ಇರ್ತಾರಲ್ವ, ಕ್ಲೀನ್ ಮಾಡೋರು, ಕ್ಲಾಸ್ 4 ಡಿವಿಷನ್ ಅಂತ ಹೇಳ್ತಾರಲ್ಲ, ಅವ್ರಿಗೆ ನಾನು ನಿಜವಾಗ್ಲೂ ಅಷ್ಟು ರೆಸ್ಪೆಕ್ಟ್ ಕೊಡ್ತೀನಿ. ಅವ್ರು ನಾನು ಸಣ್ಣ ಏನಾದರೂ ಕೆಲಸ ಹೇಳಿದ್ರು, ದೊಡ್ಡ ಕೆಲಸ ಹೇಳಿದ್ರು ತುಂಬ ಬೇಗನೆ ಮಾಡಿಬಿಡ್ತಾರೆ. ಅವ್ರು ಹೇಳೋದಷ್ಟೇ, ನೀವಷ್ಟು ನಮಗೆ ಬೆಲೆ ಕೊಡ್ತೀರಾ, ನಾವು ಹಾಗೆ ಮಾಡ್ತೀವಿ ಅಂತ. ಸೊ ಅದೊಂಥರ ನಾವು ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ಅವರು ಅಂತಲ್ಲ, ಯಾರಿಗೇ ಆಗಲಿ ನೀವು ರೆಸ್ಪೆಕ್ಟ್ ಕೊಟ್ಟಾಗ್ಲೇ, ಎಲ್ಲರೂ ಯಾರು ಮೇಲೆ ಕೆಳಗಡೆ ಅಂತ ಯಾರೂ ಇಲ್ಲ. ಆ್ಯಕ್ಚುಲಿ ಎಲ್ಲರೂ ಈಕ್ವಲ್. ಅವ್ರ ಹೊಟ್ಟೆಪಾಡಿಗೋಸ್ಕರ ಕೆಲಸ ಮಾಡ್ತಿದ್ದಾರೆ, ಯಾರು ಅಂಡರ್. ನಾವು ನಮ್ಮ ಹೊಟ್ಟೆಪಾಡಿಗೋಸ್ಕರ ಕೆಲಸ ಮಾಡ್ತಿದ್ವಿ, ಯಾರ್ದು ಅಂಡರ್ ಅಷ್ಟೇ. ಎಲ್ಲ ಕೆಲಸಗಾರರೇನೆ. ಎಂಥ ಬಾಸರು ಕೆಲಸಗಾರರೇನೆ ಅಲ್ತಾ, ಯಾರ್ದೋ ಒಬ್ಬರು ಅಂಡರ್ ಕೆಲಸ ಮಾಡ್ತಾನೆ ಇರ್ತಾರೆ. ಸೊ ಅದಕ್ಕೆ ಎಲ್ರಿಗೂ ಈಕ್ವಲಾಗಿ ರೆಸ್ಪೆಕ್ಟ್, ಅದು ಯಾವಾಗಲೂ ಅಷ್ಟೇ. ನಮ್ಮ ವರ್ಕ್ ಪ್ಲೇಸಲ್ಲಾಗಲಿ, ನಮ್ಮ ಮನೇಲಾಗಲಿ ಮ್ಯೂಚುವಲ್ ರೆಸ್ಪೆಕ್ಟ್ ಅನ್ನೋದು ತುಂಬಾ ನೋಡ್ತೀನಿ ನಾನು. ಯಾರೂ ಮರ್ಯಾದೆ ಇಲ್ದಂಗೆ ಮಾತಾಡಲ್ಲ. ಅಂಥ ಮರ್ಯಾದೆ ಇಲ್ದಿರೋ ಜಾಗದಲ್ಲಿ ಒಂದು ಕ್ಷಣನೂ ನಾನಂತೂ ಇರಲ್ಲ. ನೆಕ್ಸ್ಟ್ ಬಂದು ಫರ್ಗಿವಿಂಗ್ ಬಿಹೇವಿಯರ್. ಅಂದರೆ ನಾವು ಎಷ್ಟು ಗ್ರಡ್ಜು, ದ್ವೇಷನ ಇಟ್ಕೋತಿರೋ ಅಷ್ಟು ಸ್ಟ್ರೆಸ್ ಜಾಸ್ತಿ. ಬಿಟ್ಟು ನೋಡಿ ಎಷ್ಟು ಸ್ಟ್ರೆಸ್ ರಿಲೀಫ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್, ಎಕ್ಸ್ಪೆಕ್ಟೇಷನ್ಸ್ ಬಿಹೇವಿಯರ್. ಅಂದರೆ ಎಲ್ಲರಿಂದ ತುಂಬ ಎಕ್ಸ್ಪೆಕ್ಟೇಷನ್ ಮಾಡೋದು, ಅದು ಫುಲ್ಫಿಲ್ ಆಗಿಲ್ಲ ಅಂದರೆ ತುಂಬ ಬೇಜಾರು ಮಾಡ್ಕೊಳ್ಳೋದು. ಏನಕ್ಕೆ ಬೇಕು ನಮಗೆ, ಆಯಿತಾ. ಎಷ್ಟು ಎಕ್ಸ್ಪೆಕ್ಟ್ ಮಾಡಬೇಕೋ, ಎಷ್ಟು ಕಡಿಮೆ ಎಕ್ಸ್ಪೆಕ್ಟೇಷನ್ ಮಾಡ್ಕೋಬೇಕೋ ಅಷ್ಟು ಮಾಡಿದ್ರೆ ಬೆಸ್ಟ್. ಆ್ಯಕ್ಚುಲಿ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಮಾಡಬೇಕೋ ಅಷ್ಟು ಮಾಡಿದ್ರೆ ಸಾಕು ಅಂತ ಹೇಳಕ್ಕೆ ಹೋಗಿದ್ದೆ. ಬಟ್ ಎಕ್ಸ್ಪೆಕ್ಟೇ ಮಾಡೋಕ್ಕೆ ಹೋಗಬಾರ್ದು. ತುಂಬ ಖುಷಿ ಸಿಗುತ್ತೆ. ಸ್ವಲ್ಪ ಈಗ ನೀವು ₹1000 ಎಕ್ಸ್ಪೆಕ್ಟ್ ಮಾಡಿರ್ತೀರ, ಅವ್ರು ₹100 ಕೊಟ್ಟರೆ ತುಂಬ ಬೇಜಾರಾಗುತ್ತೆ. ನೀವು ಏನೂ ಎಕ್ಸ್ಪೆಕ್ಟೇ ಮಾಡಿರಲ್ಲ, ಅವ್ರು ₹10 ಕೊಡ್ತಾರೆ, ತುಂಬ ಖುಷಿಯಾಗುತ್ತೆ. ಸೊ ಸ್ವಲ್ಪದರಲ್ಲೇ ಲೈಫು ಅಲ್ಪತೃಪ್ತರು ಅಂತ ಹೇಳ್ತಾರಲ್ವ, ತುಂಬ ಖುಷಿಯಾಗಿರ್ತಾರೆ. ಸೊ ಬೇಕು ಅಂತ ಅತಿ ಆಸೆ ಪಡೆಯೋರು ಏನೇ ಸಿಕ್ಕಿದ್ರೂ ಖುಷಿಯಾಗಿರಲ್ಲ. ನೆಕ್ಸ್ಟ್, ಹೆಲ್ಪಿಂಗ್ ಬಿಹೇವಿಯರ್ ಇರಬೇಕು. ಅಂದರೆ ಒಬ್ರಿಗೆ ಎಷ್ಟೇ ಆದರೂ ನಮ್ಮ ಕೈಲಿಂದ ಸಹಾಯ ಮಾಡಿ. ನಿಮ್ಮ ಹತ್ರ ₹100 ಇದ್ದರೆ ಒಂದು ₹10 ಕೊಟ್ಟು ನೋಡಿ, ಎಷ್ಟೋ ಹೆಲ್ಪ್ ಆಗುತ್ತೆ. ₹100 ಇದ್ದರೆ ಸಾಲ ಮಾಡಿ ₹1000 ಕೊಡಿ ಅಂತ ಯಾರೂ ಹೇಳಲ್ಲ. ನಿಮ್ಮಲ್ಲಿ ಎಷ್ಟು ಸಾಧ್ಯ, ನಿಮ್ಮ ಹತ್ರ ಎಷ್ಟು ಸಾಧ್ಯ, ನಿಮ್ಮಿಂದ ಎಷ್ಟು ನಿಮ್ಮ ಕೈಲಾಗುತ್ತೆ ಅಷ್ಟು ಸಹಾಯ ಮಾಡಿ ನೋಡಿ. ನಿಜವಾಗ್ಲೂ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ದೇವ್ರು ಹೆಲ್ಪ್ ಮಾಡ್ತಾರೆ, ದೇವ್ರು ನಮ್ಮ ಜೊತೆ ಇರ್ತಾರೆ. ನಿಮಗೆ ಒಂಥರ ಫೀಲಿಂಗ್. ಒಂದು ಬೆಕ್ಕಿಗೆ, ಒಂದು ನಾಯಿಗೆ ಸ್ವಲ್ಪ ಊಟ ಹಾಕಿ ನೋಡಿ, ಆಮೇಲೆ ಹಾಲು ಹಾಕಿ ನೋಡಿ, ನಿಮ್ಗೊಂಥರ ಫೀಲಿಂಗ್ ಬರುತ್ತೆ ಆಯಿತಾ. ಎಷ್ಟು ಖುಷಿ ಅಂತ ಅನಿಸುತ್ತೆ ಅಂದರೆ, ಒಂಥರ ಫುಲ್ಫಿಲ್ಮೆಂಟು, ಸ್ಯಾಟಿಸ್ಫ್ಯಾಕ್ಷನು. ಅದು ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರೂ ಬರಲ್ಲ, ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್. ನೆಕ್ಸ್ಟ್ ಬಂದು ಸೆಲ್ಫ್ ಕಂಟ್ರೋಲ್ ಬಿಹೇವಿಯರ್ ಮತ್ತು ಡಿಸಿಪ್ಲಿನ್. ಕೆಟ್ಟ ಅಭ್ಯಾಸಗಳು, ಟೈಮ್ ವೇಸ್ಟ್ ಮಾಡೋದು, ಟಿ ವಿ ನೋಡೋದು, ಮೊಬೈಲ್ ನೋಡೋದು, ಚಿಟ್ ಚಾಟ್ ಮಾಡೋದು, ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡೋದು, ಇಂಥ ಕೆಟ್ಟ ಅಭ್ಯಾಸಗಳನ್ನ ಬಿಟ್ಬಿಡಿ. ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಎಂಥ ಪ್ರಾಬ್ಲಮ್ ಗೊತ್ತಾ, ಮನೆಯಲ್ಲಿ ಕೆಲಸ ಆಗಿರಲ್ಲ, ಹಸ್ಬೆಂಡ್ ವೈಫ್ ಜಗಳ ಆಡ್ತಾರೆ, ಮಕ್ಕಳ ಜೊತೆ ಕಿರ್ಚಾಡೋದು, ಇಂಥದ್ದೆಲ್ಲ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗೋದು ನಾವು ಕರೆಕ್ಟಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳದೆ ಇರೋದ್ರಿಂದ. ಸೊ ಆ ಟೈಮ್ ಮ್ಯಾನೇಜ್ಮೆಂಟ್ ಏನಕ್ಕಾಗಲ್ಲ, ಕರೆಕ್ಟಾಗಿ ನಾವು ನಮ್ಮ ಗುಡ್ ಗುಡ್ ಹ್ಯಾಬಿಟ್ಸ್ನ ಡೆವಲಪ್ ಮಾಡ್ಕೊಳ್ಳಲ್ಲ. ಏನೋ ಟೈಮ್ ವೇಸ್ಟ್ ಮಾಡಿಕೊಂಡು ಲಾಸ್ಟಲ್ಲಿ 1 ಅವರ್ಗೆ ದಬ್ಬ ಏನೋ ಮಾಡಿಬಿಡೋದು, ಲೇಟಾಗಿ ಎದ್ದೇಳೋದು, ಆಮೇಲೆ ಟೆನ್ಷನ್ ಮಾಡ್ಕೊಂಡು ಏನೋ ಮಾಡೋದು. ಆ ಟೆನ್ಷನ್ ಮಾಡಿ ಅಡುಗೆ ಸರಿಯಾಗಿ ಮಾಡಲ್ಲ, ಅದರಿಂದ ಮನೇಲಿ ಕ್ಲಾಶಸ್ಸು, ನಿಮಗೂ ನೆಮ್ಮದಿ ಇರಲ್ಲ. ಅರ್ಜೆಂಟಲ್ಲಿ ಏನೋ ಒಂದು ಮಾಡೋದು, ಆ ಕೋಪನೆಲ್ಲ ತೆಗೆದು ಮಕ್ಕಳ ಮೇಲೆ ತೋರಿಸೋದು. ಸೊ ಇದೇ ಥರ ಆಗ್ತಿರುತ್ತೆ. ನಮ್ಮ ಬ್ಯಾಡ್ ಹ್ಯಾಬಿಟ್ಸ್ ಬಿಹೇವಿಯರ್ನ ಚೇಂಜ್ ಮಾಡ್ಕೋಬೇಕು. ಲೇಸಿನೆಸ್ ಚೇಂಜ್ ಮಾಡ್ಕೋಬೇಕು.
ಆದಷ್ಟು ಎಷ್ಟಾಗುತ್ತೋ ಅಷ್ಟು ಪ್ರೋಕ್ರಾಸ್ಟಿನೇಷನ್ ಅಂದರೆ ಆಮೇಲೆ ಮಾಡೋಣ ಅನ್ನೋ ಬಿಹೇವಿಯರ್ ಚೇಂಜ್ ಮಾಡ್ಕೋಬೇಕು. ಸ್ಟೇ ಆರ್ಗನೈಸ್ಡ್, ಕನ್ಫ್ಯೂಷನ್ ಕಡಿಮೆ ಆಗುತ್ತೆ, ಹೆಕ್ಟಿಕ್ ಕಡಿಮೆ ಆಗುತ್ತೆ, ಆರಾಮಾಗಿ ಕೆಲಸಗಳನ್ನ ಮಾಡ್ಕೋಬೋದು. ನೆಕ್ಸ್ಟ್ ಒಂದು ರೊಟೀನ್ನ ಸೆಟಪ್ ಮಾಡ್ಕೋಬೇಕು. ಅದು ಬೆಸ್ಟ್ ಬಿಹೇವಿಯರ್ ನಮ್ಮದು. ಅಂದರೆ ಕೆಲವರೆಲ್ಲ ನೋಡಿದ್ದೀರಾ, ಅವಳದ್ದು ಎಂಥ ವ್ಯಕ್ತಿತ್ವಪ್ಪ, ಎಷ್ಟು ಆರ್ಗನೈಸ್ಡ್. ನನಗೆ ಒಂದು 2-3 ಜನ ಆ ಥರ ಗೊತ್ತು. ಎಷ್ಟು ನೀಟು, ಎಷ್ಟು ಆರ್ಗನೈಸ್ಡ್ ಅಂದರೆ ಅವರಿಗೆ ಒಂದು ಏನೋ ಒಂದು ಈ ಥರ ಇರೋವಂಥ ಕಡ್ಡಿ ಈ ಕಡೆ ಇದ್ಬಿಟ್ರೆ ಅವ್ರಿಗಾಗಲ್ಲ. ಅಷ್ಟು ಲೆವೆಲ್ಗೆ ನೀಟ್ನೆಸ್ ಮೇಂಟೈನ್ ಮಾಡ್ತಾರೆ, ಅಷ್ಟು ಲೈಫಲ್ಲಿ ಆರ್ಗನೈಸ್ಡ್ ಆಗಿರ್ತಾರೆ. ಸೊ ಆ ಥರ ಇದ್ದರೆ ನೋಡಿ ಖುಷಿ ಆಗುತ್ತೆ ಆ್ಯಕ್ಚುಲಿ. ಸೊ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆಮೇಲೆ ಎಷ್ಟು ಡಿಸಿಪ್ಲಿನ್ಡ್ ಆಗಿರ್ತೀವೋ ನಮ್ಮ ಮಕ್ಕಳು ಅದನ್ನು ಕಲಿತಾರೆ. ಆ್ಯಕ್ಚುಲಿ ಹೇಳೋದು ಕೇಳೋದಕ್ಕಿಂತ ಅವರು ನೋಡೋದು ಕಲಿಯೋದು ಜಾಸ್ತಿ. ನೆಕ್ಸ್ಟ್ ಬಂದು ರೆಸ್ಪಾನ್ಸಿಬಿಲಿಟಿ ಬಿಹೇವಿಯರ್. ನಾವೇನೋ ಮಿಸ್ಟೇಕ್ ಮಾಡ್ತೀವಿ, ಅದನ್ನು ಬೇರೆಯವ್ರ ಮೇಲೆ ಬ್ಲೇಮ್ ಮಾಡೋದು ಅದೆಲ್ಲ ತಪ್ಪು. ನಮ್ಮ ಮಿಸ್ಟೇಕ್ಸು ನಮ್ಮ ರೆಸ್ಪಾನ್ಸಿಬಿಲಿಟಿ, ನಮ್ಮ ಆ್ಯಕ್ಷನ್ಸು ನಮ್ಮ ರೆಸ್ಪಾನ್ಸಿಬಿಲಿಟಿ. ನಾವೇನೋ ನಮ್ಮ ಲೈಫಲ್ಲಿ ನಾವು ಏನಾಗಿದ್ದೀವಿ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಅದು ಇದು ಕಂಪ್ಯಾರಿಸನ್ ಮಾಡಿಕೊಂಡು ಅವರಿಂದ ನಾನು ಹಿಂಗಾದೆ, ಇವರಿಂದ ಹಿಂಗಾದೆ ಅಂತ ಬ್ಲೇಮ್ ಮಾಡೋ ಬದಲು ಆ ಬ್ಲೇಮಿಂಗ್ ಬಿಹೇವಿಯರ್ ಮೊದಲು ಬಿಡಬೇಕು. ನನ್ನ ಕೈಲಿಂದ ನನ್ನ ಲೈಫ್ನ ಎಷ್ಟು ಮಟ್ಟಿಗೆ ಚೇಂಜ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಂತ ನೋಡ್ಕೋಬೇಕು. ಸಿಂಪ್ಲಿಸಿಟಿ, ಸಿಂಪಲ್ ಲೈಫ್ ಲೀಡಿಂಗು ಎಷ್ಟು ಇಂಪಾರ್ಟೆಂಟು ಅಂದರೆ ಎಷ್ಟು ಕಡಿಮೆ ಇರುತ್ತೋ ಲೈಫಲ್ಲಿ ಅಷ್ಟು ಕಾಂಪ್ಲಿಕೇಶನ್ಸ್ ಕಡಿಮೆ. 10 ಡ್ರೆಸ್ ಇದ್ದರೆ ತಲೆ ಕೆಟ್ಟೋಗುತ್ತೆ, ಯಾವ ಡ್ರೆಸ್ ಹಾಕೋದು ಅಂತ. ಒಂದು 3 ಡ್ರೆಸ್ ಇದ್ದರೆ ಬೇರೆ ವಿಧಿ ಇಲ್ಲ, ಅದನ್ನೇ ಹಾಕ್ಕೋಬೇಕು, ಆಯಿತಾ. ಸೊ ಆ ಥರ ಸಿಂಪ್ಲಿಸಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಅಪ್ರಿಸಿಯೇಷನ್ ವಾಟ್ ವಿ ಹ್ಯಾವ್, ಅದು ಬೆಸ್ಟ್ ಬಿಹೇವಿಯರ್. ಅದಿಲ್ಲ ಇದಿಲ್ಲ ಅಂತ ಕೊರಗೋ ಬದಲು ಏನಿದೆ ಅದನ್ನು ಅಪ್ರಿಸಿಯೇಟ್ ಮಾಡೋದು. ಅನ್ನೆಸೆಸರಿ ಆರ್ಗ್ಯುಮೆಂಟ್, ಇವತ್ತಿಂದ ಒಂದು ಶಪಥ, ಆಯಿತಾ. ಜಸ್ಟ್ ಒಂದು ವಾರ ಟ್ರೈ ಮಾಡಿ ಅಥವಾ 3 ಡೇಸ್ ಟ್ರೈ ಮಾಡಿ. ಯಾವುದನ್ನ ಜಾಗದಲ್ಲಿ ನಿಮಗೆ ಆರ್ಗ್ಯುಮೆಂಟ್ಸ್ ಮಾಡಬೇಕು ಅಂತ ಅನಿಸ್ದಾಗ ಮಾಡಬೇಡಿ, ಆಯಿತಾ. ಜೆನ್ಯೂನಾಗಿ ಅಲ್ಲಿ ನೀಡಿದೆ ಅಂದರೆ ಮಾಡಿ, ಆಯಿತಾ. ಬಟ್ ನಿಮ್ಮ ಈಗೋಯಿಂದ, ನಿಮ್ಮ ಕೋಪದಿಂದ ಆರ್ಗ್ಯುಮೆಂಟ್ ಮಾಡಬೇಕು ಅಂದರೆ ಹೋಲ್ಡ್ ಆನ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಆದಮೇಲೆ ಅನಿಸುತ್ತೆ ಒಳ್ಳೆಯದಾಯಿತು ಹೋಲ್ಡ್ ಆನ್ ಮಾಡ್ಕೊಂಡಿದ್ದು, ಅಲ್ಲಿ ಅವಶ್ಯಕತೆ ಇರಲಿಲ್ಲ ಅಂತ. ಸೊ ಆರ್ಗ್ಯುಮೆಂಟ್ಸ್ ಬೇಡ. ನೆಕ್ಸ್ಟ್ ಏನಾದ್ರು ಲೈಫಲ್ಲಿ ಚೇಂಜ್ ಆಗ್ತಿದೆ ಅಂದರೆ ಅದರ ಪ್ರಕಾರ ನೀವು ಚೇಂಜ್ ಆಗಿ. ನಾನೇನಕ್ಕೆ ಚೇಂಜ್ ಆಗಬೇಕು, ನಾನು ಇರೋದೇ ಹಿಂಗೆ, ನನ್ನ ಲೈಫ್ ಸ್ಟೈಲು, ನನ್ನ ಆ್ಯಟಿಟ್ಯೂಡು ಹೀಗೆ ಅಂತ ಸ್ಟಬರ್ನ್ ಆಗಿರಬೇಡಿ. ಲೈಫ್ ಈಸ್ ಎ ಚೇಂಜಸ್ ಆಗ್ತಾನೆ ಇರುತ್ತೆ, ಅದಕ್ಕೆ ನಾವು ಅಡ್ಯಾಪ್ಟ್ ಆಗಬೇಕು ಅಷ್ಟೇ. ನೆಕ್ಸ್ಟು ಬ್ಯಾಲೆನ್ಸಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ವರ್ಕು ಮತ್ತು ಮನೇಲಿ ಸ್ಪೆಂಡ್ ಮಾಡೋದು, ನಮ್ಮ ಹೆಲ್ತು, ಮಕ್ಕಳು, ಹಸ್ಬೆಂಡು, ಪ್ರೀತಿ, ಫೈಟಿಂಗು, ಆಯಿತಾ. ಪ್ರತಿಯೊಂದೂ ಅಷ್ಟೇ. ನಾವು ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವೋ, ಎಷ್ಟು ಟೈಮ್ ಕೊಡ್ತೀವೋ ಪ್ರತಿಯೊಬ್ಬರಿಗೂ, ಮನೇಲಿ ಕೆಲಸ ಮಾಡೋದು, ಅಡುಗೆ ಮಾಡೋದು, ನಾವು ಟಿ ವಿ ನೋಡೋದು, ನಾವು ಮೊಬೈಲ್ ನೋಡೋದು, ಎಲ್ಲ ಬ್ಯಾಲೆನ್ಸಿಂಗೆ, ಪ್ರತಿಯೊಂದು ಬ್ಯಾಲೆನ್ಸಿಂಗೆ. ನಾವೆಷ್ಟು ಚೆನ್ನಾಗಿ ಬ್ಯಾಲೆನ್ಸಿಂಗ್ ಕಲಿತೀವೋ ಅಷ್ಟು ಲೈಫು ಅಷ್ಟು ಚೆನ್ನಾಗಿರುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್. ಆದಷ್ಟು ನಾವು ಬ್ಯಾಲೆನ್ಸ್ಡ್ ಲೈಫ್ನ ಲೀಡ್ ಮಾಡಬೇಕು ಅಂದರೆ ನಮ್ಮ ಬಿಹೇವಿಯರ್ ಚೆನ್ನಾಗಿರಬೇಕು. ಇದು ಕರೆಕ್ಟಾ ರಾಂಗಾ ನೀವೇ ಹೇಳಿ. ನಮ್ಮ ಬಿಹೇವಿಯರ್ ಚೆನ್ನಾಗಿದ್ದರೆ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಅವಾಯ್ಡ್ ಆಗುತ್ತೆ. ಅದೇ ನಮ್ಮ ಬಿಹೇವಿಯರ್ ಸರಿಗಿಲ್ಲ, ಏನೇ ಆದರೂ ಸಿಡ್ಕೋದು, ಕೋಪ ಮಾಡ್ಕೊಳ್ಳೋದು, ಪಟ್ಟಂತ ವಾಪಸ್ ಕೊಡೋದು, ಜಗಳಕ್ಕೆ ಹೋಗೋದು, ಈ ಥರ ಅಂದರೆ ನಾವೇ ಸ್ವಲ್ಪ ಹೂವಿನ ಹಾರ ಎಲ್ಲ ಹಾಕಿ ಪ್ರಾಬ್ಲಮ್ಸ್ ಬಾ ಅಂತ ನಮ್ಮ ಲೈಫಲ್ಲಿ ಕರೆಸ್ಕೊಳ್ಳೋದು. ನೋಡಿ ಬೇಕಾದ್ರೆ 1-2-3 ದಿನ ಲೈಫ್ನ ಲೀಡ್ ಮಾಡಿ ನೋಡಿ. ಆದಷ್ಟು ನೀವು ಆರ್ಗ್ಯುಮೆಂಟ್ಸ್ನ ಸ್ಟಾಪ್ ಮಾಡಿ, ವಾದ ಮಾಡೋದು ಸ್ಟಾಪ್ ಮಾಡಿ. ನನಗೆ ಪೀಸ್ ಆಫ್ ಮೈಂಡ್ ಇಂಪಾರ್ಟೆಂಟ್ ಅಂತ ಅಂದ್ಕೊಬಿಡಿ. ಚಿಕ್ಕ ಪುಟ್ಟದಪ್ಪ ಏನೂ ಇರಲ್ಲ, ದೊಡ್ಡ ಜಗಳಗಳು ಆಗೋದೇ ಕಡಿಮೆ, ಚಿಕ್ಕ ಪುಟ್ಟ ವಿಷಯಗಳಿಗೆ ಆಗೋದು. ಆಯಿತು ಬಿಟ್ಟುಬಿಡಿ ಅಂತ ಬಿಟ್ಟರೆ ನೋಡಿ ನಿಮ್ಮ ಲೈಫಲ್ಲಿ ಎಷ್ಟೋ ಪ್ರಾಬ್ಲಮ್ಸ್ ಬಿಟ್ಟಂಗೆ. ಅದು ಯಾವುದೋ ಒಂದು ಚಿಕ್ಕ ವಿಷಯನ ಮನಸ್ಸಲ್ಲೇ ಇಟ್ಕೊಂಡ್ರೆ ಲೈಫ್ನ ಕಾಂಪ್ಲಿಕೇಟ್ ಮಾಡ್ಕೊಂಡಂಗೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಹೈ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ. ನಮಸ್ಕಾರ.